ಒಂದು ಪಕ್ಷವನ್ನು ರೀಸ್ಟ್ರಕ್ಚರ್ ಮಾಡಬೇಕು ಮತ್ತು 2 ಯೂನಿಟ್ಗಳನ್ನಾಗಿ ಮಾಡಿಕೊಳ್ಬೇಕು ಅನ್ನೋಂಥದ್ದನ್ನು ನಮ್ಮ ಅಲ್ಲಿನ ಸ್ಥಳೀಯ ಮುಖಂಡರುಗಳು ಹೇಳಿದ್ದಾರೆ ಮತ್ತು ನಾವು ಕೂಡ ತಿಳಿಸಿದ್ದೇವೆ. ಎಲ್ಲಿ ಕಾರ್ಪೊರೇಷನ್ಗಳಿರುತ್ತೆ ಅದನ್ನೇ ಒಂದು ಸಪ್ರೇಟ್ ಡಿ ಸಿ ಸಿ ಅಂತ ಮಾಡೋವಂಥದ್ದು ಮತ್ತು ಇನ್ನೊಂದು ರೂರಲ್ ಡಿ ಸಿ ಸಿ ಅಂಥೇಳಿ ಮಂಗಳೂರು ಅರ್ಬನ್ ಮತ್ತು ಮಂಗಳೂರು ರೂರಲ್ ಡಿ ಸಿ ಸಿ ಮಾಡಿದ್ರೆ ಅವಾಗ ಹೆಚ್ಚು ಜನರ ಇನ್ವಾಲ್ವ್ಮೆಂಟ್ ಇರುತ್ತೆ. ಪಾರ್ಟಿಯನ್ನು ರೀಸ್ಟ್ರಕ್ಚರ್ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ಅಲ್ಲಿ ಫಂಡಮೆಂಟಲಿಸ್ಟ್ಗಳು ಯಾರೆಲ್ಲ ಇದ್ದಾರೆ ಅವರ ವಿರುದ್ಧ ಭಾಳ ಆ್ಯಕ್ಟಿವಾಗಿ ಕೆಲಸ ಮಾಡಬೇಕು, ಡೈನಮಿಕ್ಕಾಗಿ ಕೆಲಸ ಮಾಡಬೇಕು, ಜನರಲ್ಲಿ ಭರವಸೆ ಬರುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು, ಸಂಘಟನೆ ಮಾಡುವಂಥ ಅಗತ್ಯ ಇದೆ. ಯಾಕೆಂದರೆ ಎಲ್ಲ ಜನರ ಮನಸ್ಸನ್ನು ಕೋಮುದ್ವೇಷದ ಭಾಷಣಗಳಿಂದ ಅವರಿಗೆ ಅಧ್ವಾನ ಮಾಡ್ತಾ ಇದ್ದಾರೆ. ಬೇಸಿಕ್ಕಾಗಿ ಮಂಗಳೂರಿನ ಜನರು ವೆರಿ ಎಂಟರ್ಪ್ರೈಸಿಂಗ್ ಜನರು. ಅಲ್ಲಿ ಭಾಳ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಭಾಳ ಆಸ್ಪತ್ರೆಗಳಿದ್ದಾವೆ, ಆಮೇಲೆ ರಿಲಿಜಿಯಸ್ ಟೂರಿಸಮ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಸ್ ಏನಿದ್ದಾವೆ ಇದೆಲ್ಲ ಕೂಡ ಮಂಗಳೂರಿಂದನೇ ಬರ್ತಕ್ಕಂಥದ್ದು. ಇವತ್ತೇನಾಗಿದೆ, ಅಲ್ಲಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಅವ್ರ ಜೊತೆಗೆ ಮಾತಾಡಿದಾಗಲೂ ಕೂಡ ಅದನ್ನೇ ಹೇಳ್ತಾರೆ. ಈ ಥರ ಪರಿಸ್ಥಿತಿಗಳು ಆಗ್ತಾ ಇರೋದ್ರಿಂದ ನಮ್ಮ ಇನ್ವೆಸ್ಟರ್ಸೇ ಬರೋದಕ್ಕೆ ಹಿಂದೆ ಹೋಗ್ತಾರೆ. ನೈಟ್ ಲೈಫ್ ಹೋಗಿದೆ, ಬಿಸ್ನೆಸ್ ಕಡಿಮೆ ಆಗ್ತಾಯಿದೆ. ನಮ್ಮ ಟ್ರೇಡ್ ಯೂನಿಯನ್ಸ್ ಅವ್ರು ಹೇಳ್ತಾರೆ, ಪಾಪ ನಮ್ಮ ಆಟೋ ಡ್ರೈವರ್ಸು, ಹಾಗೆಯೇ ನಮ್ಮ ಟ್ಯಾಕ್ಸಿ ಡ್ರೈವರ್ಸು, ಆಮೇಲೆ ಬೀದಿ ಬದಿ ವ್ಯಾಪಾರ, ನಾವು ಎಲ್ಲರ ಜೊತೆಗೂ ಮಾತಾಡಿದ್ದೀವಿ. ಇಂಟೆಲೆಕ್ಚುಯಲ್ ಜೊತೆಗೆ ಮಾತಾಡಿದ್ದೀವಿ, ರೈಟರ್ಸ್ ಜೊತೆಗೆ ಮಾತಾಡಿದ್ದೀವಿ, ಅಡ್ವೊಕೇಟ್ ಜೊತೆಗೆ ಮಾತಾಡಿದ್ದೀವಿ, ಡಾಕ್ಟರ್ಸ್ ಜೊತೆಗೆ ಮಾತಾಡಿದ್ದೀವಿ. 100% ಯಾರು ಕೂಡ ಈ ಥರ ಫಂಡಮೆಂಟಲ್ ಎಷ್ಟು ಯಾರಿದ್ದಾರೆ ಅವ್ರಿಗೇನು ಎನ್ಕರೇಜ್ ಮಾಡೋಂಥ ಜನರು ಯಾರೂ ಇಲ್ಲ ಅಲ್ಲಿ. ಜನರಿಗೇನು ಇನ್ನೂ ಯಾಕಂದರೆ ಮುಂಬೈ ಮತ್ತು ಚೆನ್ನೈ ಮೀರಿಸುವಂಥ ಒಂದು ನಗರ ಆಗ್ಬೋದು ಅದು. ಅಲ್ಲಿ ಪೋರ್ಟ್ ಇದೆ, ಏರ್ಪೋರ್ಟ್ ಇದೆ, ಆಮೇಲೆ ನಮ್ಮ ಕೊಂಕಣ್ ರೈಲ್ವೆ ಇದೆ, ನ್ಯಾಷನಲ್ ಹೈವೇಸ್ ಕನೆಕ್ಟಿಂಗ್ ಫ್ರಮ್ ಸದರ್ನ್ ಪಾರ್ಟ್ಸ್ ಟು ನಾರ್ದರ್ನ್ ಪಾರ್ಟ್ಸ್ ಇದೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇರುವಂಥ ಜಿಲ್ಲೆ ಯಾವುದೂ ಇಲ್ಲ ಕರ್ನಾಟಕದಲ್ಲಿ. ಹಾಗಾಗಿ ಆಮೇಲೆ ಲಿಟ್ರಸಿ ಇದೆ ಅಲ್ಲಿ. ಭಾಳ ನೋವಾಗುವಂಥದ್ದೇನು ಅಂತಂದರೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಿಟ್ರಸಿ ಇದ್ದು, ಇಷ್ಟೆಲ್ಲ ಎಂಟರ್ಪ್ರೈಸಿಂಗ್ ಇದ್ದು, ಇಷ್ಟು ಫಂಡಮೆಂಟಲಿಸಮಿಗೆ ಅಲ್ಲಿ ಪ್ರೋತ್ಸಾಹ ಆಗ್ತಾ ಇದೆಯಲ್ಲ ಅನ್ನೋಂಥದ್ದೇ. ಸೊ ಹಾಗಾಗಿ ಕಾಂಗ್ರೆಸ್ಸಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ನಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಸಾಮಾಜಿಕವಾದಂಥ ಜವಾಬ್ದಾರಿ ಇದೆ. ರಾಜಕೀಯ ಜವಾಬ್ದಾರಿ ಜೊತೆಗೆ ಸಾಮಾಜಿಕವಾದಂಥ ಜವಾಬ್ದಾರಿ ಇದೆ. ಬಿಕಾಸ್ ನಾವು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಏನಿದೆ ಅದನ್ನು ನಾವು ನಮಗೆ ಯಾರು, ನಮ್ಮ ಪರಂಪರೆ ಯಾವುದು, ಕಾಂಗ್ರೆಸ್ಸಿನ ಪರಂಪರೆ ಯಾವುದು? ಕಾಂಗ್ರೆಸ್ಸಿನ ಪರಂಪರೆ ಮಹಾತ್ಮ ಗಾಂಧಿ, ಪಂಡಿತ್ ನೆಹರು, ಡಾಕ್ಟರ್ ಅಂಬೇಡ್ಕರ್ ಅವರು. ಒಂದು ಫ್ರೀಡಮ್ ಮೂಮೆಂಟು, ಮತ್ತೊಂದು ಕಾನ್ಸ್ಟಿಟ್ಯೂಷನ್. ಇವೆರಡಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಇದನ್ನು ನಾವು ಜನರಲ್ಲಿ, ಹೊಸ ತಲೆಮಾರಿನ ಜನರಿಗೆ ತಲುಪಿಸೋಂಥದ್ರಲ್ಲಿ ಇನ್ನೂ ನಮ್ಮ ಪ್ರಯತ್ನಗಳು ಸಾಕಾಗ್ತಾ ಇಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಒಂದು ಕಾಲದಲ್ಲಿ ಬೆನಿಫಿಷರೀಸ್ ಯಾರು, ಭಾಳ ದೊಡ್ಡ ಇವತ್ತು ಬ್ಯಾಂಕ್ ನ್ಯಾಷನಲೈಸೇಷನ್ ಇರ್ಬೋದು, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ ಪಡ್ಕೊಳ್ತಕ್ಕಂಥ ಬೆನಿಫಿಷರೀಸ್ ಇರ್ಬೋದು, ಇದೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಗ್ಯಾರಂಟಿ ಸ್ಕೀಮ್ಗಳಿರ್ಬೋದು, ಇದೆಲ್ಲ ಕೂಡ ಮಂಗಳೂರು ಭಾಗದಲ್ಲಿ, ಉಡುಪಿ ಭಾಗದ ಜನರಿಗೆ ತಲುಪಿದೆ. ಸೊ ಅದನ್ನು ನಾವು ಹೆಚ್ಚು ಆರ್ಗನೈಸೇಷನಲ್ಲಾಗಿ ಅದನ್ನು ತಗೊಂಡು ಈ ಚಾಲೆಂಜಸನ್ನು ನಾವು ಫೇಸ್ ಮಾಡಲಿಕ್ಕೆ ನಲ್ಲಿ ಸರಿಯಾದಂಥ ಲೀಡರ್ಶಿಪ್ಗಳನ್ನು ಮತ್ತಷ್ಟು ಇದ್ದಾರೆ. ಭಾಳ ಒಳ್ಳೆಯ ಜನ ಇದ್ದಾರೆ, ಈಗಲೂ ಇದ್ದಾರೆ, ಸಾಕಷ್ಟು ಉತ್ತಮವಾಗಿರತಕ್ಕಂಥ ನಾಯಕರಿದ್ದಾರೆ. ಆದರೆ ಇನ್ನೊಂದಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾಗಿರುವಂಥ ಅಗತ್ಯ ಖಂಡಿತವಾಗ್ಲೂ ಕೂಡ ಇದೆ. ಈಗಾಗಲೇ ಪೊಲೀಸ್ ಕೂಡ ರೀಸ್ಟ್ರಕ್ಚರ್ ಮಾಡೋಂಥ ಕೆಲಸವನ್ನು ಸಿದ್ದರಾಮಯ್ಯವರು ಸರ್ಕಾರ ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ ಏನು ಹೈಯರ್ ಲೆವೆಲಲ್ಲಿ ಏನು ಸರಿಯಾದ ರೀತಿಯಲ್ಲಿ ಗಮನ ಹರಿಸ್ತಾ ಇರಲಿಲ್ಲ, ಪೊಲೀಸ್ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡ್ತಾ ಇರಲಿಲ್ಲ. ನಮ್ಮ ರತ್ನಾಕರ್ ಅವರು ಹೇಳಿದಾಗೇ ಈ ಕೋಮು ದಳ್ಳೂರಿಯ ಭಾಷಣಗಳನ್ನು ಮಾಡೋಂಥದ್ದು, ಪ್ರವೋಕ್ ಮಾಡೋಂಥದ್ದು, ಇದೆಲ್ಲದ್ರ ಬಗ್ಗೆಯೂ ಕೂಡ ಕ್ರಮ ಸರಿಯಾದ ರೀತಿಯಲ್ಲಿ ಆಗ್ತಾ ಇರಲಿಲ್ಲ. ಸೊ ಇನ್ನು ಮುಂದೆ ಹಂಗೆ ಆಗೋದಿಲ್ಲ ಅನ್ನೋಂಥ ಭರವಸೆ ನಮಗೂ ಬಂದಿದೆ. ನಾವು ಕೂಡ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೇವೆ. ಸೊ ಮತ್ತು ಸರ್ಕಾರದ ಗಮನಕ್ಕೂ ತಂದಿದ್ದೇವೆ. ಈಗಾಗಲೇ ನೆನ್ನೆ ಪಕ್ಷದ ಅಧ್ಯಕ್ಷರ ಗಮನಕ್ಕೂ ತಂದಿದ್ದೇವೆ, ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇದ್ದಾರೆ, ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇವೆ, ಹೋಮ್ ಮಿನಿಸ್ಟ್ರ್ ಗಮನಕ್ಕೂ ತಂದಿದ್ದೇವೆ, ಮತ್ತು ಲಾ ಮಿನಿಸ್ಟ್ರ್ ಗಮನಕ್ಕೂ ತಂದಿದ್ದೇವೆ. ಡಾಕ್ಟರ್ ನಾಸಿರ್ ಹುಸೇನ್ ಅವರು, ನಾವೆಲ್ಲರನ್ನೂ ಕೂಡ, ಕಿಮ್ಮನೆ ರತ್ನಾಕರ್ ಅವರು, ಜಯಪ್ರಕಾಶ್ ಹೆಗ್ಡೆ, ಮಂಜುನಾಥ್ ಭಂಡಾರಿ, ಇವರೆಲ್ಲ ಕೂಡ ನಾವು ಆಲ್ಮೋಸ್ಟ್ 15 ದಿವಸದಿಂದ ಬರೀ ಇದೇ ಕೆಲಸದಲ್ಲಿದ್ದೇವೆ. ಅಲ್ಲಿ ಹೋಗಿ 3 ದಿವಸ ಅಲ್ಲೆಲ್ಲ ಸಂಬಂಧಪಟ್ಟವ್ರ ಜೊತೆಗೆ ಚರ್ಚೆ ಮಾಡೋದ್ರ ಜೊತೆಗೆ ಇಲ್ಲಿಗೆ ಬಂದು ಅದನ್ನೆಲ್ಲ ಒಂದು ರಿಪೋರ್ಟನ್ನು ತಯಾರು ಮಾಡಿ, ಸೊ ನೆನ್ನೆಯಿಂದ ಇದನ್ನೆಲ್ಲ ಮಾಡಿದ್ದೇವೆ. ಸೊ ನಮ್ಮ ರತ್ನಾಕರ್ ಅವ್ರು ಹೇಳಿದಾಗೇ ಕೆಲವು ವಿವರಗಳನ್ನು ನಾವು ಹೇಳಬೇಕಾದ್ರೆ ಪಕ್ಷ ನಮ್ಗೆ ಆಥರೈಸ್ ಮಾಡಬೇಕು, ಅಧ್ಯಕ್ಷರು ಆಗಲಿ ಅಥವಾ ಮುಖ್ಯಮಂತ್ರಿಗಳು ಅವರಿಬ್ಬರು ಆಥರೈಸ್ ಮಾಡಿದ್ರೆ
ನಾವು ಅದನ್ನು ಕೆಲವು ವಿಷಯಗಳನ್ನು ಸಾರ್ವಜನಿಕರ ಗಮನಕ್ಕೆ ತರುವಂಥ ಅಗತ್ಯ ಇದೆ. ಖಂಡಿತವಾಗ್ಲೂ ಕೂಡ ಥ್ರೂ ಮೀಡಿಯಾ ಮಾಧ್ಯಮದ ಮುಖಾಂತರ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ, ವಿಶೇಷವಾಗಿ ಕರಾವಳಿ ಭಾಗದ ಜನರ ಗಮನಕ್ಕೆ ನಮ್ಮ ಅಬ್ಸರ್ವೇಷನ್ಸ್, ರೆಕಮೆಂಡೇಷನ್ಸ್ ಕೆಲವು ಅವ್ರ ಗಮನಕ್ಕೆ ತರುವಂಥ ಅಗತ್ಯ ಇದೆ. ಸೊ ನಾವು ಕೂಡ ಅವ್ರಿಗೆ ತಿಳಿಸಿದ್ದೇವೆ. ಅವರು ಯಾವಾಗ ಅವರು ನಮಗೆ ತಿಳಿಸ್ತಾರೆ ಆ ಸಂದರ್ಭದಲ್ಲಿ ನಾವು ಮಾಧ್ಯಮಗಳ ಮುಖಾಂತರ ನಮ್ಮ ಅಬ್ಸರ್ವೇಷನ್ಸ್ ಏನಿದೆ ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಟು ಪ್ರಮೋಟ್ ಪೀಸ್ ಆ್ಯಂಡ್ ಹಾರ್ಮನಿ ಆ್ಯಂಡ್ ಟು ಪ್ರಮೋಟ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಆಫ್ ದ ಕೋಸ್ಟಲ್ ಬೆಲ್ಟ್ ಅನ್ನೋದು ನಮ್ಮ ಅಭಿಪ್ರಾಯ. ಆ್ಯಂಡ್ ವಿ ಆರ್ ಅಗನೆಸ್ಟ್ ವೈಲೆನ್ಸ್, ವಿ ಆರ್ ಅಗನೆಸ್ಟ್ ಮರ್ಡರ್ಸ್. ಇಂಥದನ್ನು ನಾವು ಪ್ರಮೋಟ್ ಮಾಡಬಾರ್ದು ಕಾಂಗ್ರೆಸ್ ಪಕ್ಷ ಅನ್ನೋದು ನಮ್ಮ ನಿರ್ಧಾರ ಇದೆ.